ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ದರ್ಶನ್ಗೆ ಜೈಲೇ ಗತಿ. ಟ್ರಯಲ್ ಮುಗಿಯೋವರೆಗೂ ಕೂಡ ದರ್ಶನ್ಗೆ ಬೇಲಿಲ್ಲ. 1 ವರ್ಷದವರೆಗೆ ದರ್ಶನ್ಗೆ ಜಾಮೀನು ಇಲ್ಲ. ದರ್ಶನ್ ಜಾಮೀನು ಕನಸು ಭಗ್ನ ಆಗಿದೆ. 1 ವರ್ಷದ ಒಳಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಜಡ್ಜ್ಮೆಂಟ್. 1 ವರ್ಷದಲ್ಲಿ ಪ್ರಕರಣದ ವಿಚಾರಣೆ ಮುಗಿಸುವಂತೆ ಸೂಚನೆ ಕೊಟ್ಟಿದ್ದಾರೆ ನ್ಯಾಯಮೂರ್ತಿಗಳು. ಇನ್ನು 57ನೇ ಸೆಷನ್ಸ್ ಕೋರ್ಟ್ಗೆ ಸೂಚನೆ ಕೊಟ್ಟಂತ ಸುಪ್ರೀಂ ಕೋರ್ಟ್. ಕೊಲೆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಿಂದ ಸ್ಪೆಷಲ್ ಜಡ್ಜ್ಮೆಂಟ್ ಇದೆ. ಇನ್ನು ಕಳೆದ 8 ತಿಂಗಳಿಂದ ಜೈಲಲ್ಲಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ ವಿಲವಿಲ ಒದ್ದಾಡ್ತಿದ್ದಾರೆ ಜಾಮೀನ್ ಬೇಕು ಅಂತ. ಜೂನ್ 2024ರಲ್ಲಿ ರೇಣುಕಾಸ್ವಾಮಿ ಕೊಲೆ ನಡೆದಿತ್ತು. 2ನೇ ಬಾರಿ ಜಾಮೀನು ರದ್ದಾಗಿ ಜೈಲು ಪಾಲಾಗಿರುವಂತಹ ದರ್ಶನ್ ಇನ್ನು 1 ವರ್ಷ ಬೇಲಿಲ್ಲ. ದರ್ಶನ್ಗೆ ಜೈಲೇ ಗತಿ. ಕಾರಣ ಇನ್ನೂ ಕೂಡ ಈ ಟ್ರಯಲ್ ಮುಗಿಯೋದಕ್ಕೆ 1 ವರ್ಷ ಬೇಕು. 1 ವರ್ಷದೊಳಗೆ ಮುಗಿಸಿ ಅಂತೇಳಿ ಕೂಡ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. 1 ವರ್ಷದ ಒಳಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಜಡ್ಜ್ಮೆಂಟ್ ಹೊರಬೀಳುತ್ತೆ ಅಂತ. 1 ವರ್ಷದಲ್ಲಿ ಪ್ರಕರಣದ ವಿಚಾರಣೆ ಮುಗಿಸಬೇಕು ಅಂತ ಸೂಚನೆ ಕೊಟ್ಟಿದೆ ಕೋರ್ಟ್. ಮಂಜುನಾಥ್ ಡೀಟೇಲ್ಸ್ ಕೊಡ್ತಾ ಇದ್ರು. ಮಂಜುನಾಥ್ ಪ್ಲೀಸ್ ಕಂಟಿನ್ಯೂ. ನಾನು ಆಗ್ಲೇ ಹೇಳಿದಾಗೆ ಜೈಲಿನ ಅವ್ಯವಸ್ಥೆಗಳ ಬಗ್ಗೆ ದರ್ಶನ್ ಆಗಾಗ ಸೆಷನ್ಸ್ ಕೋರ್ಟ್ಗೂ ಅರ್ಜಿಯನ್ನ ಸಲ್ಲಿಸಿದ್ರು, ಹೈಕೋರ್ಟ್ಗೂ ಸಹ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಅರ್ಜಿಗಳ ವಿಚಾರಣೆ ಹಿನ್ನೆಲೆಯಲ್ಲಿ ಏನು ಒಂದು ಟ್ರಯಲ್ ಪ್ರಕ್ರಿಯೆ ಅಂದ್ರೆ ಒಂದು ಟ್ರಯಲ್ ನಿಗದಿ ಮಾಡೋದಕ್ಕೆ ವಿಳಂಬ ಆಗಿತ್ತು. ಈಗ ದರ್ಶನ್ ಸುಪ್ರೀಂ ಕೋರ್ಟ್ಗೆ ಹೋಗಿರ್ತಕ್ಕಂಥ ಕಾರಣ ಟ್ರಯಲ್ ವಿಳಂಬ ಆಗ್ತಾ ಇದೆ ಅಂತಕ್ಕಂಥದ್ದು ಅದನ್ನು ಸಹ ಸ್ಪಷ್ಟವಾಗಿ ತಾವು ಅಂದ್ರೆ ಸರ್ಕಾರದ ಪರ ಸಲ್ಲಿಸಿರ್ತಕ್ಕಂಥ ಒಂದು ವರದಿ ಅಫಿಡೇವಿಟ್ ಏನಿದೆ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಉಳಿದಂತೆ ಜೈಲಿನ ಅವ್ಯವಸ್ಥೆಗಳ ಬಗ್ಗೆ ಏನೆಲ್ಲ ಆರೋಪಗಳು ಮಾಡಿದ್ರು ನಾನು ಅದಾಗ್ಲೇ ಹೇಳ್ತಾ ಇದ್ದೆ. ದರ್ಶನ್ ಅನ್ನ ಪ್ರತ್ಯೇಕವಾದಂತ ಸೆಲ್ ನಲ್ಲಿ ಇಡಲಾಗಿದೆ. ಇತರೆ ಸಹ ಕೈದಿಗಳ ಜೊತೆ ಸಂಪರ್ಕ ಇಲ್ಲ. ಹಾಗಾಗಿ ಆತನಿಗೆ ಮುಜುಗರ ತರುವಂತದ್ದು ಇರ್ಬೋದು, ಅಥವಾ ಮಾನಸಿಕವಾಗಿ ಕಿರುಕುಳ ಕೊಡುವಂತದ್ದು ಇರ್ಬೋದು, ಅಥವಾ ಬೇರೆ ಏನು ಆರೋಪಗಳನ್ನ ಮಾಡಿದ ಅದಕ್ಕೆ ಅವಕಾಶ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತಾವು ಸರ್ಕಾರ ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ಉಲ್ಲೇಖ ಆಗಿದೆ. ಅವೆಲ್ಲವನ್ನ ಗಮನಿಸಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಏನಿದೆ, ನ್ಯಾಯಮೂರ್ತಿಗಳಾದಂತಹ ಪರ್ದಿವಾಲ ಜೊತೆಗೆ ಜೂನ್ 2024ರಲ್ಲಿ ನೋಡಿ ರೇಣುಕಾಸ್ವಾಮಿಯ ಕೊಲೆ ನಡೆದಿತ್ತು. ನಟ ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ಅಂತ್ಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ 1 ವರ್ಷದಲ್ಲಿ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆಯನ್ನ ಮುಗಿಸಿ ಅಂತೇಳಿ ಕೋರ್ಟ್ ಸೂಚನೆ ಕೊಟ್ಟಿದೆ. ದರ್ಶನ್ ಜಾಮೀನು ಅರ್ಜಿ ಇತ್ಯರ್ಥ ಪಡಿಸಿದಂತ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಬೇಲಿಲ್ಲ. ಬೇಲ್ ಅರ್ಜಿಯ ವಿಚಾರಣೆ ಈಗ ಅಂತ್ಯಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಬೇಲಿಲ್ಲ, ಬದಲಿಗೆ 1 ವರ್ಷದಲ್ಲಿ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆ ಮುಗಿಸಿ ತನಿಖೆ ಸ್ವಲ್ಪ ಸ್ಪೀಡ್ ಮಾಡಿ, ಪ್ರತಿನಿತ್ಯವೂ ತನಿಖೆ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿರೋದು. ಅಲ್ಲಿಗೆ ದರ್ಶನ್ ಹಾಕೊಂಡಿದ್ದಂತ ಬೇಲ್ ಅರ್ಜಿ ಇವತ್ತಿಗೆ ವಿಚಾರಣೆ ಅಂತ್ಯ ಆಗಿದೆ. ಇನ್ನು 1 ವರ್ಷದೊಳಗೆ ಪ್ರತಿಯೊಬ್ಬರ ವಿಚಾರಣೆಯೂ ಕೂಡ ಆಗ್ಬೇಕು. 1 ವರ್ಷದೊಳಗೇನೆ ವಿಚಾರಣೆ ಕಂಪ್ಲೀಟ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದೆ. 1 ವರ್ಷದಲ್ಲಿ ಪ್ರಮುಖ 60 ಸಾಕ್ಷಿಗಳ ವಿಚಾರಣೆ ಆಗ್ಬೇಕಿದೆ. ಇನ್ನು ಏನೇನ್ ಪೆಂಡಿಂಗ್ ಇದೆ ಅದೆಲ್ಲವೂ ಕೂಡ ಮುಗಿಸ್ಕೊಳ್ಬೇಕಿದೆ ತನಿಖಾಧಿಕಾರಿಗಳು. ಕೊಲೆ ಆರೋಪಿ ದರ್ಶನ್ಗೆ ಇನ್ನು 1 ವರ್ಷವೂ ಕೂಡ ಜೈಲೇ ಗತಿ. ತದನಂತರದಲ್ಲಿ ಏನ್ ಬೆಳವಣಿಗೆ ಆಗುತ್ತೋ ಅದು ಬೇರೆ. ಬಟ್ ಇನ್ 1 ವರ್ಷ ಜೈಲಲ್ಲೇ ಇರಬೇಕಾಗತ್ತೆ. ಅಷ್ಟರೊಳಗೆ ಎಲ್ಲಾ ಪ್ರಮುಖ ಸಾಕ್ಷಿಗಳ ವಿಚಾರಣೆಯನ್ನು ಕೂಡ ತನಿಖಾಧಿಕಾರಿಗಳು ಮುಗಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ಕೊಟ್ಟಿದೆ. ಈ ಮೂಲಕ ದರ್ಶನ್ಗೆ ಬೇಲ್ ಇಲ್ಲ ಅನ್ನೋದು ಈಗ ಸ್ಪಷ್ಟ ಆಗಿದೆ. ಪ್ರತಿ ಬಾರಿನೂ ಕೂಡ ಬೇಲ್ ಬೇಕು ಅಂತ ಅರ್ಜಿ ಹಾಕೊಳ್ತಾ ಇದ್ದಂತ ದರ್ಶನ್ಗೆ 2 ಬಾರಿ ಬೇಲ್ ಸಿಕ್ಕಿತ್ತು. ಒಂದು ರೆಗ್ಯುಲರ್ ಬೇಲು, ಇನ್ನೊಂದು ಮೆಡಿಕಲ್ ಗೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಬೇಕು ಅನ್ನುವಂತ ಕಾರಣಕ್ಕೆ ಮಧ್ಯಂತರ ಜಾಮೀನನ್ನು ಪಡ್ಕೊಂಡಿದ್ರು. ಈಗ ಅದೆಲ್ಲ ಆದ ನಂತರ ಮತ್ತೆ ಈಗ ಮಧ್ಯಂತರ ಜಾಮೀನಿಗೆ ಅಂತ ಅರ್ಜಿ ಹಾಕೊಂಡಿದ್ರು. ಆ ಅರ್ಜಿಯ ವಿಚಾರಣೆ ಇವತ್ತು ಕಂಪ್ಲೀಟ್ ಆಗಿ ಮುಗ್ದಿದೆ. 1 ವರ್ಷ ಅಷ್ಟರ ಒಳಗೇನೆ ವಿಚಾರಣೆ ಕಂಪ್ಲೀಟ್ ಮಾಡಿ ಅಂತ ಸೂಚನೆಯನ್ನ ಕೊಡಲಾಗಿದೆ. ಡೀಟೇಲ್ಸ್ ಕೊಡ್ತಾ ಇದ್ರು ಮಂಜುನಾಥ್ ಈಗ ಬಂದಿರುವಂತ 2 ಅಪ್ಡೇಟ್ ಬ್ರೇಕಿಂಗ್ ಅಂದ್ರೆ 1 ವರ್ಷದೊಳಗೆ ವಿಚಾರಣೆ ಕಂಪ್ಲೀಟ್ ಆಗಬೇಕು. ಜೊತೆಗೆ 2027 ಮೇವರೆಗೂ ಕೂಡ ದರ್ಶನ್ಗೆ ಬೇಲ್ ಭಾಗ್ಯ ಇಲ್ಲ ಎನ್ನಲಾಗ್ತಾ ಇದೆ. ಇದೆಲ್ಲದ್ರ ಕುರಿತಂತೆ ಡೀಟೇಲ್ಸ್ ಕೊಡೋದಾದ್ರೆ ಹೇಳಿದಾಗೆ ಏನು ಒಮ್ಮೆ ಟ್ರಯಲ್ ಪ್ರಕ್ರಿಯೆ ಆರಂಭ ಆದಂತ ಬಳಿಕ ಟ್ರಯಲ್ ಪ್ರಕ್ರಿಯೆ ಪೂರ್ಣಗೊಳ್ಳಬೇಕು. ಅದರಲ್ಲಿ ಆರೋಪಿ ದೋಷಿ ಅಥವಾ ನಿರ್ದೋಷಿ ಅನ್ನೋದು ಸಾಬೀತಾದಂತ ಹಿನ್ನೆಲೆಯಲ್ಲಿ ಆತನಿಗೆ ಬಿಡುಗಡೆ ಅಥವಾ ಜೈಲು ಭಾಗ್ಯ ಸಿಗುತ್ತೆ. ಇಲ್ಲಿ ದರ್ಶನ್ ಅವರ ಒಂದು ಟ್ರಯಲ್ ಪ್ರಕ್ರಿಯೆ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂತ ಒಂದು
ಡೈರೆಕ್ಷನ್ ಮೇರೆಗೆ 1 ವರ್ಷದಲ್ಲಿ ಪೂರ್ಣಗೊಳಿಸಬೇಕು ಅಂತಕ್ಕಂಥದ್ದು. ಹೀಗಾಗಿ ಅವರಿಗೆ ಏನು ಮಧ್ಯಂತರ ಜಾಮೀನನ್ನ ಕೋರಿದ್ರು ಆ ಜಾಮೀನು ಅರ್ಜಿಯನ್ನ ಇತ್ಯರ್ಥ ಮಾಡಿರ್ತಕ್ಕಂಥ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಜಾಮೀನು ಕೊಡೋದಕ್ಕೆ ಆಗೋದಿಲ್ಲ. ಆದ್ರೆ ನಿಮ್ಮ ವಿರುದ್ಧ ನಡೀತಕ್ಕಂತ ಒಂದು ಟ್ರಯಲ್ ಏನಿದೆ ಅದನ್ನ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ಆ ಪ್ರಕರಣದ ಒಂದು ತೀರ್ಪನ್ನ ಹೊರ ಹಾಕೋದಕ್ಕೆ ಸೂಚನೆಯನ್ನ ಕೊಡ್ತೇವೆ ಅನ್ನೋ ನಿಟ್ಟಿನಲ್ಲಿ 57ನೇ CCH ಕೋರ್ಟ್ಗೆ ಒಂದು ನಿದರ್ಶನವನ್ನ ಕೊಟ್ಟಿರ್ತಕ್ಕಂಥದ್ದು. 1 ವರ್ಷದ ಅವಧಿಯಲ್ಲಿ ಇಡೀ ಪ್ರಕರಣದ ಸಾಕ್ಷಿಗಳೇನಿದಾವೆ, ಒಟ್ಟು ಸಾಕ್ಷಿಗಳಿರ್ತಕ್ಕಂಥದ್ದು 272. ಅದರಲ್ಲಿ ಅದರಲ್ಲೂ ಆದ್ಯತೆ ಮೇರೆಗೆ ಐ ವಿಟ್ನೆಸ್ ಯಾರು, ಜೊತೆಗೆ ಸ್ಥಳ ಹಾಜರು ಮಾಡಿದವರು ಯಾರು, ಈ ರೀತಿಯಾಗಿ ಯಾವ ಸಾಕ್ಷಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು, ಅವರನ್ನ ವಿಚಾರಣೆ ಮಾಡಬೇಕು, ಜೊತೆಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು, ಅಂತಹ ಸಾಕ್ಷಿಗಳನ್ನ ಮಾತ್ರ ಲಿಸ್ಟ್ ಮಾಡಿ ಈಗ ಅವರ ಒಂದು ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು. ಇಲ್ಲಿ ಸರ್ಕಾರದ ಪರ ವಕೀಲರು ಅವರ ಒಂದು ಸಾಕ್ಷಿಗಳನ್ನ ಕೇಳ್ತಾರೆ, ಜೊತೆಗೆ ಆರೋಪಿಗಳ ಪರ ವಕೀಲರು ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಹೀಗಾಗಿ ಪ್ರಕ್ರಿಯೆ ಒಂದು ಟ್ರಯಲ್ ಪ್ರಕ್ರಿಯೆ ಈಗ ವಿಳಂಬ ಆಗ್ತಾ ಇದೆ. ಇಲ್ಲಿವರೆಗೂ ಪ್ರಕರಣದಲ್ಲಿ ದಾಖಲಾಗಿರ್ತಕ್ಕಂಥ 10 ಸಾಕ್ಷಿಗಳನ್ನ ಮಾತ್ರ ಒಂದು ಟ್ರಯಲ್ ನ ಪ್ರಕ್ರಿಯೆಯಲ್ಲಿ ಕೋರ್ಟ್ ಜಡ್ಜ್ ನ ಮುಂದೆ ಹಾಜರುಪಡಿಸಿ ಅವರಿಂದ ಸಾಕ್ಷಿಗಳ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಅದರ ಹೊರತುಪಡಿಸಿ ಇನ್ನೂ 60 ಸಾಕ್ಷಿಗಳು ಬಾಕಿ ಇದಾವೆ. ಅವರನ್ನ 1 ವರ್ಷದ ಅವಧಿಯಲ್ಲಿ ಪೂರ್ಣಗೊಳಿಸಬೇಕು ಅಂತ. ಮತ್ತೆ ಏನು ಟ್ರಯಲ್ ನ ದಿನವನ್ನ ಅಂದ್ರೆ ವಾರದಲ್ಲಿ 2 ದಿನ ಮಾತ್ರ ಟ್ರಯಲ್ ಅನ್ನ ನಡೀತಾ ಇತ್ತು. ಈಗ ಪ್ರತಿದಿನ ವಾರದ ಪೂರ್ಣ ಅಂದ್ರೆ ಕೋರ್ಟ್ ರಜೆಯನ್ನ ಹೊರತುಪಡಿಸಿ ಯಾವಾಗ ಕರ್ತವ್ಯವನ್ನ ಕೆಲಸವನ್ನ ನಿರ್ವಹಿಸ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಪ್ರತಿದಿನ ಈ ಒಂದು ಸಾಕ್ಷಿಗಳ ವಿಚಾರಣೆಯನ್ನು ನಡೆಸಿ ಟ್ರಯಲ್ ಪೂರ್ಣಗೊಳಿಸಿ ಅಂತಕ್ಕಂಥ ಆದೇಶವನ್ನ ಒಂದು ಸೂಚನೆಯನ್ನ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ 57ನೇ CCH ನ ನ್ಯಾಯಾಧೀಶರೇನಿದ್ದಾರೆ ಅವರು ಆ ಒಂದು ದಿನಾಂಕವನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಟ್ರಯಲ್ ನಡೀತಾ ಇದೆ ಅದರ ವಾರದಲ್ಲಿ 2 ದಿನ ಹೊರತುಪಡಿಸಿ ಈಗ 5 ದಿನ ಅಂದ್ರೆ ಶನಿವಾರ ಒಂದು ವೇಳೆ ಕೋರ್ಟ್ ರಜೆ ಇದ್ರೆ ಆ ದಿನವನ್ನು ಹೊರತುಪಡಿಸಿ ಇನ್ನುಳಿದಂತ 5 ದಿನಗಳು ಸಹ ಈ ಒಂದು ಟ್ರಯಲ್ ಪ್ರಕ್ರಿಯೆಯನ್ನ ನಡೆಸಲಾಗುತ್ತೆ. ಹೀಗಾಗಿ ಬೇಗ ಈ ಒಂದು ಟ್ರಯಲ್ ಪ್ರಕ್ರಿಯೆ ಮುಗಿದ್ರೆ ಒಂದು ಪ್ರಕರಣದ ತೀರ್ಪನ್ನ ಆದಷ್ಟು ಬೇಗ ಘೋಷಣೆ ಮಾಡೋದಕ್ಕೆ ಒಂದು ಸೆಷನ್ಸ್ ಕೋರ್ಟ್ ಸಾಧ್ಯವಾಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ನ ದ್ವಿಸದಸ್ಯ ಪೀಠ ಈ ತೀರ್ಮಾನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಹೀಗಾಗಿ ಮತ್ತೊಂದು ಕಡೆ ಅವರಿಗೆ ಜಾಮೀನು ಏನ್ ಕೋರಿದ್ರು ವಿಳಂಬ ಆಗುತ್ತೆ ಅನ್ನೋದಕ್ಕೆ ಅದನ್ನ ನಿರಾಕರಿಸಲಾಗಿದೆ. ಹೀಗಾಗಿ ಅವರ ಮಧ್ಯಂತರ ಜಾಮೀನನ್ನ ಇತ್ಯರ್ಥಪಡಿಸಿ ಆದಷ್ಟು ಬೇಗ ಈ ಪ್ರಕರಣದ ತೀರ್ಪನ್ನ ದೋಷಿ ಅಥವಾ ನಿರ್ದೋಷಿ ಅನ್ನೋದನ್ನ ಪ್ರಕಟಿಸಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ದರ್ಶನ್ಗೆ ಜಾಮೀನಿನ ಭಾಗ್ಯ ಇಲ್ಲ ಅಂತ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.